ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಐಶ್ವರ್ಯ ಅವರ ಜಾತಕ ಸ್ತ್ರೀ, ನವಂಬರ್ 2007 3ನೇ ತಾರೀಕು ಚನ್ನಪಟ್ಟಣದಲ್ಲಿ ಹುಟ್ಟಿದ್ದಾರೆ. 9:47. ನೋಡಿ, ಮಘಾ ನಕ್ಷತ್ರ, ಸಿಂಹರಾಶಿ, ಧನು ಲಗ್ನ. ಮಘಾ ನಕ್ಷತ್ರ, ಸಿಂಹರಾಶಿ, ಧನು ಲಗ್ನ. ನಾನು ಯಾವಾಗಲೂ ಹೇಳ್ದಂಗೆ ಮಘಾ ನಕ್ಷತ್ರ ಗಂಡ ಮೂಲ ನಕ್ಷತ್ರ. ಯಾವ ನಕ್ಷತ್ರ? ಗಂಡು ಮೂಲ ನಕ್ಷತ್ರ. ನೋಡಿ, ಯಾವುದೇ ಜಾತಕ ನೋಡಿ ಹೆಂಗದೆ ಅಂದರೆ, ಮೂಲಾದ 1 ಮತ್ತು 2, ಅಶ್ವಿನಿಯ 1 ಮತ್ತು 2, ಹೌದಾ, ರೇವತಿಯ 3 ಮತ್ತು 4, ಇವು ಗಂಡ ಮೂಲ ನಕ್ಷತ್ರ. ಅದೇ ರೀತಿ ಅಶ್ಲೇಷಾದ 4 ಪಾದಗಳು, ಅದೇ ರೀತಿ ಜ್ಯೇಷ್ಠಾದ 4 ಪಾದಗಳು ಹಾಗೂ ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಸೊ ತಾವು ದಯವಿಟ್ಟು ಮಗ ನಕ್ಷತ್ರದ ಶಾಂತಿಯನ್ನು ಮಾಡಿಸೋದು ಮಾತ್ರ ಮರಿಬೇಡ್ರಿ. ಬನ್ನಿ ನೋಡೋಣ ಜಾತಕದಲ್ಲಿ ಏನೇನಿದೆ ಏನಿಲ್ಲ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಸಿಕ್ಕಾಪಟ್ಟಿ ಲಾಭ. 6 ರಿಂದ 24 ಇರಬೇಕು. ಇದು 0 to 6 ಆಗಲಿ 24 29 ಇದ್ದರೆ ಲಾಭ ಇಲ್ಲ. 6 ರಿಂದ 24 ಇರಬೇಕು. ನಾವು ಮಾಡಿ ಈ ವಿಡಿಯೋಸು ಸ್ವಲ್ಪ ಕಾನ್ಸಂಟ್ರೇಷನ್ ಏನಾದರೂ ಲ್ಯಾಪ್ಸ್ ಆಗಿಬಿಟ್ರೆ ಏನೇನು ಹೇಳ್ಬಿಡ್ರಿ, ಕ್ಷಮಿಸಿ. ನೋಡಿ ಮಹೇಶ್ ಅವರೇ, ನಿಮ್ಮ ಮಗಳ ಜಾತಕ. ಧನು ಲಗ್ನದ ಯೋಗಕಾರಕ ಗ್ರಹ 1 ಗುರು, 2 ಕುಜ, 3 ಬುಧ, 4 ಸೂರ್ಯ, 5 ಇಲ್ಲ, ರಾಹು ಕೇತು ವಿರೋಧಿಗಳಾದರೆ ಚಂದ್ರನು ವಿರೋಧಿ ಪ್ಲಸ್ ಶನಿನೂ ವಿರೋಧಿ ಪ್ಲಸ್ ಶುಕ್ರನು ವಿರೋಧಿ. ಇದು ವಕ್ರಗತಿ, ಉಚ್ಚಸ್ಥಾನ, ನೀಚಸ್ಥಾನ, ಅಸ್ತಂಗತ. 1ನೇ ಭಾವದಲ್ಲಿ ಯಾರಿಲ್ಲ, 3ನೇ ಭಾವದಲ್ಲಿ ರಾಹು ಇದ್ದಾನೆ. ನಾನು ಹೇಳ್ತೀನಿ ಯಾವಾಗಲೂ, ರಾಹು ಕೇತು ಆಗಲಿ, ಕುಜ ಆಗಲಿ ಅಥವಾ ಶನಿ ಆಗಲಿ, ಈ 3ನೇ ಭಾವದಲ್ಲಿ ಏನಾದರೂ ಬಂದರೆ ಭಾರಿ ಉತ್ತಮ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಹೌದು 100% ಪಾಸ್ ಆಗ್ತಾರೆ ಅವರು. 3ನೇ ಭಾವದಲ್ಲಿ ರಾಹು ಆಗಲಿ, ಕೇತು ಆಗಲಿ, ಕುಜ ಆಗಲಿ, ಶನಿ ಆಗಲಿ ಒಳ್ಳೆ ಲಾಭ ಕೊಡ್ತಾರೆ. ಒಂದು ಥರ ಭಂಡ ಧೈರ್ಯ ಕೊಡ್ತಾರೆ. ಹೌದು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಆಮೇಲೆ ಯಾರಿಗೂ ಹೆದರ್ದೇ ಜೀವನ ಮಾಡ್ತಾರೆ. ಅದು ಅಲ್ಲದೆ ವಿಪರೀತ ಧೈರ್ಯವಂತರಾಗಿರ್ತಾರೆ. ನೋಡಿ, 5ನೇ ಮನೆ ಸ್ವಾಮಿ 7ರಲ್ಲಿ ಬಂದರೆ ಪ್ರಬಲ ಮಹಾಲಕ್ಷ್ಮಿ ಯೋಗ. ಪ್ರಬಲ ಮಹಾಲಕ್ಷ್ಮಿ ಯೋಗ 5ನೇ ಮನೆ ಸ್ವಾಮಿ 7ರಲ್ಲಿ. ನಿಮ್ಗೆ ಯಾರಾದರೂ ಮಾಂಗಲಿಕ ದೋಷ ಅಂದರೆ ಇಂಪಾಸಿಬಲ್, ನಾನು ನಂಬಲ್ಲ.
ಅದನ್ನು ಹೇಳೋದೂ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಯಾರ ಜಾತಕದಲ್ಲಿ 4, 7, 12ರಲ್ಲಿ ಕುಜ ಬಂದಿರ್ತಾರೋ ಅವರು ಲವ್ ಮ್ಯಾರೇಜ್ ಆಗೋದ್ರಿಂದ ತೊಂದರೆ ಅನ್ನಿಸ್ತಾರೆ. ನೀವು ಎಷ್ಟೇ ಮಾಡಿದರೂ ಜಾತಕವನ್ನು ಕೂಡಿಸ್ಕೊಂಡು ತಾವು ಏನು ಮಾಡಬೇಕು, ಜಾತಕವನ್ನು ಹೊಂದಾಣಿಕೆ ಮಾಡಿಕೊಂಡು ನೀವು ಮಾಡಬೇಕು. ಸೊ ಕುಜ ಭಾಳ ಸ್ಟ್ರಾಂಗ್ ಇದ್ದಾನೆ. ಅದ ಸ್ವಲ್ಪ ಸಿಟ್ಟು ಹೆಚ್ಚಿಗೆ ಇರುತ್ತೆ ನಿಮ್ಗೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ಬಟ್ ವಿದ್ಯಾ ಅಂಕರು ನಿಮ್ಮ ಕಣ್ಣು ಮುಚ್ಚಿ ಏನು ಆಗ್ಬೇಕಂತೀರ ಹೌದು, ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ನೋಡಿ ಇಲ್ಲೇ ಏನಾಗಿದೆ ಅಂದರೆ, ಒಂದು ಗ್ರಹಣ ದೋಷ, ಇನ್ನೊಂದು ವಿಷಯೋಗ. ಯಾವುದಿದು 9ನೇ ಮನೆ ಸ್ವಾಮಿ. ತಂದೆಗೆ ಆರೋಗ್ಯದಲ್ಲಿ ಏರಾಪೇರಿ ಮಾಡುತ್ತೆ, ತಂದೆಗೆ ಏಳಿಗೆಯಲ್ಲಿ ಏರಾಪೇರಿ ಮಾಡುತ್ತೆ. ತಂದೆಯನ್ನು ಸಿಕ್ಕಾಪಟ್ಟಿ ಚೇಂಜಸ್ ಮಾಡ್ಕೊಬಿಡುತ್ತೆ. ಗ್ರಹಣ ದೋಷ, ವಿಷಯೋಗ ಎರಡೂ ಆಗಿದೆ. ದಯವಿಟ್ಟು ಮಹೇಶ್ ಅವರೇ, ತಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ, ಈ 3 ಗ್ರಹಗಳ ಶಾಂತಿ ಮಾಡಿಸಿ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳೋದು ಭಾಳ ಉತ್ತಮ. ಪ್ರತಿ ವರ್ಷ ಹೌದು, ಮೃತ್ಯುಂಜಯ ಹೋಮ ಹೌದು, ಪ್ರತಿ ವರ್ಷ ಮಹೇಶ್ ಅವರೇ ನೀವು ಮೃತ್ಯುಂಜಯ ಹೋಮ ಮಾಡಿಸಿ ಅವಳಿಗೆ ಈ ಗ್ರಹಣ ದೋಷದಿಂದ ಅವಳು ಮುಕ್ತಿ ಮಾಡಿ. ಹೌದು, ದಯವಿಟ್ಟು. ಬನ್ನಿ, ದ ಬ್ಯೂಟಿ ಆಫ್ ದ ಜಾತಕ. ಇಲ್ಲೇ ನೀವು ಓಪೆಲ್ ಹಾಕಲೇಬೇಕು. ಎಷ್ಟು? 7 ಕ್ಯಾರೆಟ್. ಪಚ್ಚೆ ಹಾಕಲೇಬೇಕು. ಎಷ್ಟು? 7 ಕ್ಯಾರೆಟ್. ಎರಡೂ ಹಾಕ್ಕೊಂಡ್ರೆ ಒಂದು ಯೋಗ ಬರುತ್ತೆ, ಭದ್ರ ಮಹಾಪುರುಷ ರಾಜಯೋಗ. ಎರಡನೇದು ಬರುತ್ತೆ ನೀಚಭಂಗ ರಾಜಯೋಗ. ಮೂರನೇದು ಬರುತ್ತೆ ಲಕ್ಷ್ಮೀನಾರಾಯಣ ಯೋಗ. ನೋಡಿ, ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಸಿಗುತ್ತೆ. ಯಾರ ಜಾತಕದಲ್ಲಿ 10ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ ಇರುತ್ತೋ ಅವ್ರು ದೊಡ್ಡ ಹುದ್ದೆ ಇರ್ತಾರೆ. ನೋಡಿ ಮಹೇಶ್ವರ, ನಿಮ್ಮ ಮಗಳನ್ನ IAS, KS, IPS, IRS, INS ಏನು ಮಾಡಿಸ್ಬೇಕಂತೀರ ಮಾಡಿಸಿ. ಹೌದು, ಅವಳನ್ನು ಏನು ಮಾಡಿಸ್ಬೇಕಂತೀರೋ ಮಾಡಿಸಿ, ಅದರಲ್ಲಿ ಸಂಶಯನೇ ಇಲ್ಲ. ಹೌದು, ಲಕ್ಷ್ಮೀನಾರಾಯಣ ಯೋಗ ಅಂಕರು ಎಕ್ಸ್ಟ್ರಾರ್ಡಿನರಿ ಯೋಗ. ಹೌದು, ಲಕ್ಷ್ಮೀನಾರಾಯಣದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆ ದಾಂಪತ್ಯ, ಅದೂ ಅಲ್ಲದೆ ಒಳ್ಳೆ ಮಕ್ಕಳು, ಆ ಮಕ್ಕಳಿಂದ ಒಳ್ಳೆ ಹೆಸರು. ಆದರೆ 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟು ನೋಡಿ. ಭದ್ರ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವ್ರನ್ನ ಆಲ್ಮೋಸ್ಟ್ ಅಲ್ಲಿ ಜಡ್ಜಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್, IPS ಆಫೀಸರ್ಸ್, KS ಆಫೀಸರ್ಸ್. 10ನೇ ಮನೆಯಲ್ಲಿ ನೀಚಭಂಗ ರಾಜಯೋಗದವರು ಆಲ್ಮೋಸ್ಟ್ ಆಲ್ ಆಫೀಸರ್ಸ್, ದೊಡ್ಡ ಹುದ್ದೆ. ಲಕ್ಷ್ಮೀನಾರಾಯಣ ಯೋಗದಲ್ಲಿ ಹುಟ್ಟಿದ್ರು ಆಲ್ಮೋಸ್ಟ್ ಆಲ್ ದೊಡ್ಡ ಹುದ್ದೆ. ಬಹಳ ಚೆನ್ನಾಗಿದೆ ರೀ ಜಾತಕ, ಸಂಶಯನೇ ಬೇಡ. ಹೌದು, ಐಶ್ವರ್ಯ ಅವರೇ, ಈ 3 ಯೋಗಗಳೇನಿದಾವಲ್ಲ ಅತಿ ದೊಡ್ಡ ಯೋಗಗಳು, 4 ರಾಜಯೋಗಗಳಿರುವ ಸಮಗ್ರ ಜಾತಕ ಅಂತ ನೋಡಿ. ಭದ್ರ
ಭದ್ರಮಹಾಪುರುಷ ರಾಜಯೋಗ, ನೀಚಭಂಗ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ. ಅದು 7 ಕ್ಯಾರೆಟ್ ಓಪೆಲ್ಲು ಮತ್ತು ಪಚ್ಚೆ ಹಾಕಲೇಬೇಕು, ಹಾಕಲಿಲ್ಲ ಅಂದರೆ ನಡೆಯಲ್ಲ. ನೋಡಿ 11ರಲ್ಲಿ ಸೂರ್ಯ ನೀಚಿದ್ದಾನೆ. ಯಾವುದಾದ್ರೂ ಒಂದು ಆಲಸ್ಯತನ, ರೋಗ, ಸಣ್ಣ ಪುಟ್ಟ ರೋಗಗಳು ಕಾಡ್ತಾನೆ ಇರುತ್ತೆ. ದಿನನಿತ್ಯ ಬೆಳಗ್ಗೆ ಎದ್ದು ಒಂದು ತಂಬಿಗೆಯಲ್ಲಿ ನೀರು ಹಾಕಿ, ಅದಾದ ತಾಮ್ರದ ತಂಬಿಗೆಯಲ್ಲಿ ನೀರು ಹಾಕಿ, ಅದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಏನು ಮಾಡಬೇಕು, ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಸೂರ್ಯ ನಮಸ್ಕಾರ ಮಾಡಿ ತುಳಸಿಗೆ ಹಾಕೋದ್ರಿಂದ ಸೂರ್ಯ ಶಾಂತ ಆಗ್ತಾನೆ. ನೋಡಿ ಲಗ್ನೇಶ 12ನೇ ಮನೆಗೆ ಹೋದರೆ ಏನು, ಲಗ್ನೇಶ 12ನೇ ಮನೆಯಲ್ಲಿದ್ದಾರೆ, 26 ಡಿಗ್ರಿ ಇದ್ದಾರೆ 12ನೇ ಮನೆಯಲ್ಲಿ. ಎಷ್ಟು? 26 ಡಿಗ್ರಿ. ವಿದೇಶಿ ಯೋಗ ಇದೆ ನೋಡಿ. 12ನೇ ಮನೆಗೆ 1ನೇ ಮನೆ ಸ್ವಾಮಿ, 4ನೇ ಮನೆ ಸ್ವಾಮಿ, 9ನೇ ಮನೆ ಸ್ವಾಮಿ ಮತ್ತು 12ನೇ ಮನೆ ಸ್ವಾಮಿ 12ರಲ್ಲೇ ಇದ್ದರೆ ಅದು ಪ್ರಬಲ ವಿದೇಶಿ ಯೋಗ ಅಂತ ಕರಿತೀವಿ ನಾವು. ಪ್ರಬಲ ವಿದೇಶಿ ಯೋಗ. ನೀವು ಹೋಗೋದೇ ವಿದೇಶಕ್ಕೆ. ಆದರೆ ಒಂದು ಮಾತ್ರ ಹೇಳ್ತೀನಿ ಐಶ್ವರ್ಯ ಅವರೇ, ದಯವಿಟ್ಟು ದಿನ ಬೆಳಗ್ಗೆ ಎದ್ದು ಗುರುವಿನ ಸೇವೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಗುರುವಿನ ಸೇವೆ ಮಾಡಬೇಕು, ಇಲ್ಲ ಅಂದರೆ ನಡೆಯಲ್ಲ. ನೋಡಿ ಬನ್ನಿ ಏನೇನು ಮಾಡಬೇಕು ಏನೇನಿಲ್ಲ ಅಂತ ನೋಡೋಣ. ನೋಡಿ ಈ ಜಾತಕದಲ್ಲಿ ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಚಂದ್ರ, ಶನಿ ಹಾಗೂ ಕೇತು ಹಾಗೂ ಸೂರ್ಯನ ಶಾಂತಿ ಆಗಲೇಬೇಕು. ಚಂದ್ರ, ಶನಿ, ಕೇತು, ಸೂರ್ಯ 4 ಗ್ರಹಗಳ ಶಾಂತಿ ಆಗಬೇಕು. ಅದು ಅಲ್ಲದೆ 7 ಕ್ಯಾರೆಟು, ಎಷ್ಟು? 7 ಕ್ಯಾರೆಟು ಪಚ್ಚೆ, 7 ಕ್ಯಾರೆಟು ಓಪೆಲ್ ಹಾಕಲೇಬೇಕು. ಹಾಕಲಿಲ್ಲ ಅಂದ್ರೆ ನಡೆಯಲ್ಲ. ದಯವಿಟ್ಟು ಹಾಕ್ಕೊಳ್ಳಿ. ಅದು ಅಲ್ಲದೆ ಎಕ್ಸ್ಟ್ರಾರ್ಡಿನರಿ ಜಾತಕ ಅಂದ್ರೆ ಇದೆ ನೋಡಪ್ಪ. ಯಾರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಗೊತ್ತೋ ಅವರು ಸಿಕ್ಕಾಪಟ್ಟಿ ಎತ್ತರಕ್ಕೆ ಹೋಗ್ತಾರೆ. ನೋಡಿ ಇಲ್ಲಿ 7ರಲ್ಲಿ ಒಳ್ಳೆ ಆದಾಯ ಮತ್ತು ದಾಂಪತ್ಯ, 10ರಲ್ಲಿ ಒಳ್ಳೆ ಕೆಲಸ, 1ರಲ್ಲಿ ವ್ಯಕ್ತಿತ್ವ ವಿಕಸನ, 2ರಲ್ಲಿ ಒಳ್ಳೆ ದುಡ್ಡು, ಎಲ್ಲವೂ 4ನೇ ಮನೆಗೆ ನೋಡ್ತಾರೆ. ಹಾಗಾಗಿ ಸಿಕ್ಕಾಪಟ್ಟಿ ದುಡ್ಡನ್ನು ನೀವು ಮಾಡ್ತೀರಾ, ಸಂಶಯನೇ ಇಲ್ಲ. ಹೌದು, ನಿಮ್ಗೆ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನೀವು ಏನಾದರೂ ಇಂಜಿನಿಯರಿಂಗ್ ಮಾಡಿ ಫಾರಿನ್ಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನೋಡಿ ಎಷ್ಟು ಯೋಗ ಇದೆ. 1 ಪ್ರಬಲ ಮಹಾಲಕ್ಷ್ಮಿ ಯೋಗ, 1 ಮಹಾಲಕ್ಷ್ಮಿ ಯೋಗ, ಒಂದೊಂದೇ ಅಕ್ಷರ ಬಿಡ್ತೀನಿ. 2 ನೀಚಭಂಗ ರಾಜಯೋಗ, 3 ಭದ್ರ ಮಹಾಪುರುಷ ರಾಜಯೋಗ, 4 ಲಕ್ಷ್ಮೀನಾರಾಯಣ ಯೋಗ, 5 ವಿದೇಶಿ ಯೋಗ. 5 ಯೋಗಗಳನ್ನು ಹೊಂದಿರುವ ಜಾತಕ ಇದು. ಸೊ ಬನ್ನಿ, ಈಗ ಸಮಗ್ರ ಜಾತಕ ಇರೋದ್ರಿಂದ ನಾನು ಸೀದಾ D2 ತೊಗೊಂಡ್ಬಿಡ್ತೀನಿ. ಎಲ್ಲಿಗೆ? D2 ಅಂದರೆ ಏನು? D2 ಅಂದರೆ ಏನು ಬೇಕಲ್ಲ ನಮಗೆ? D2 ಅಂದರೆ ಹೋರಾ ಕುಂಡ್ಲಿ ಅಂತ ಅರ್ಥ. ಹೋರಾದಲ್ಲಿ ಏನು ಗೊತ್ತಾಗತ್ತೆ? ಇದು ಹೋರಾ ಕುಂಡ್ಲಿ.
ಈ ಹೋರಾ ಕುಂಡ್ಲಿಯಲ್ಲಿ 16 ರೂಲ್ಸ್ ಇದೆ. ಎಷ್ಟು? 16 ರೂಲ್ಸ್. 1, 2, 3 ಚಂದ್ರ, ಬುಧ, ಗುರು, ಶನಿ, ರಾಹು, ಕೇತು. ನಿಮ್ಮದು ಅಷ್ಟು ಅರ್ನಿಂಗ್ ಇರಲ್ಲ. ಹೌದು, ನಿಮ್ಮದು ಅಷ್ಟು ಅರ್ನಿಂಗ್ ಇರಲ್ಲ. ಅರ್ನಿಂಗ್ ಇದ್ರೆ ಯಾರ್ದು ಇರ್ತೈತೆ ಹೇಳಿ? ನಿಮ್ಮ ಯಜಮಾನ್ರದ್ದು ಇರುತ್ತೆ. ನಿಮ್ಮ ಯಜಮಾನ್ರದ್ದು ಸಿಕ್ಕಾಪಟ್ಟೆ ಅರ್ನಿಂಗ್ ಇರುತ್ತೆ. ಹೌದು, ಯಾಕಂದರೆ ಕರ್ಕ ಲಗ್ನದ ಸ್ವಾಮಿ ಇಲ್ಲಿ ಬಂದಿದ್ದಾನೆ. ಅದು ಅಲ್ಲದೆ ಸಿಂಹ ಲಗ್ನದ ಸ್ವಾಮಿ ಇಲ್ಲಿ ಬಂದಿದ್ದಾನೆ. ಹಾಗಾಗಿ ನಿಮ್ಮ ಯಜಮಾನರದು ಬಹಳ ಚೆನ್ನಾಗಿರುತ್ತೆ. ನಾನು ಸಂಪೂರ್ಣವಾಗಿ ನೆನಪಿಟ್ಕೋಬೇಕು. ಏನು? D1 ಚಾರ್ಟ್, D3 ನೋಡೋಣ. ಅದನ್ನು 1ನೇ ಮನಿ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. 5ನೇ ಮನಿ ಸ್ವಾಮಿ 11ರಲ್ಲಿದ್ದಾನೆ. ಶುಕ್ರ ನೀಚನಾಗಿದ್ದಾನೆ, ಬಿಟ್ಟಾಕಿ ಅವನು. 6ರಲ್ಲಿ ಬುಧ ಬಂದಿದ್ದಾನೆ. 9ನೇ ಮನಿ ಸ್ವಾಮಿ ಸೂರ್ಯ ಮತ್ತು ರಾಹು 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ. ಇದರರ್ಥ ನೀವು ಮುಂದೆ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧಗಳು ಸರಿಯಾಗಿರಲ್ಲ. ಹೌದು. 9ನೇ ಮನೆ ಸ್ವಾಮಿ ಸೂರ್ಯ 3ರಲ್ಲಿ ಬಂದಿದ್ದಕ್ಕೆ ಕಷ್ಟಪಟ್ಟು ದುಡಿತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗ್ರಹಣ ದೋಷ ಆಗಿದ್ದಕ್ಕೆ ಮುಂದೊಂದು ದಿನ ಅಕ್ಕ ತಂಗಿ ಇಲ್ಲ ಅಣ್ಣ ತಮ್ಮನ ಜೊತೆಗೆ ಕದನಕ್ಕಿಳಿತೀರಾ ಅಥವಾ ಯಾವುದೋ ಒಂದು ವಿಷಯಕ್ಕಾಗಿ ಜಗಳ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ತ್ರಿಕಾಣ ಹೇಳ್ಬಿಡುತ್ತೆ. ಏನಂತ? D2 ಏನು ಹೇಳುತ್ತೆ? ನೀವು ದುಡ್ಡು ಗಳಿಸ್ತಿರೋ ಇರುತ್ತೆ. ನಾನು ಹೇಳಿದೆ ನೀವು ದುಡ್ಡು ಗಳಿಸಲ್ಲ, ನಿಮ್ಮ ಯಜಮಾನರು ಗಳಿಸ್ತಾರೆ. ಹೌದಾ? ನಿಮ್ಮ ಯಜಮಾನರು ಗಳಿಸಿದ್ರು ಒಂದೇ, ನೀವು ಗಳಿಸಿದ್ರು ಒಂದೇ. ಕರೆಕ್ಟಾ? 3ನೇ ಭಾವದಲ್ಲಿ ಪ್ರಾಪರ್ಟಿ ವಿಚಾರವಾಗಿ ಗದ್ದಲ ಮಾಡ್ಕೋತೀರಾ. ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ 10ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ. 9ನೇ ಮನೆಯಲ್ಲಿ ಗ್ರಹಣ ದೋಷ. ನೋಡಿ, 9ನೇ ಮನೆಯಲ್ಲಿ ಗ್ರಹಣ ದೋಷ, 3ನೇ ಮನೆಯಲ್ಲಿ ಗ್ರಹಣ ದೋಷ. 7ನೇ ಮನೆ ಸ್ವಾಮಿ 10ನೇ ಮನೆ ಸ್ವಾಮಿ 6ರಲ್ಲಿ. ಸೊ ಹಾಗಾಗಿ ನಾವು ಪ್ರಾಪರ್ಟಿ ವಿಚಾರದಲ್ಲಿ ಅಕ್ಕ ತಂಗಿ ಜಗಳ ಮಾಡ್ಕೊತೀರಾ ಅಂತ ಹೇಳ್ತಾ ನೆಕ್ಸ್ಟ್ D4 ಹೋಗೋಣ. ಚತುರ್ಥಾಂಶ ಏನು ಹೇಳುತ್ತೆ? ಚತುರ್ಥಾಂಶ ಏನು ಹೇಳುತ್ತಪ್ಪ ಅಂದರೆ, ನೀವು ಜೀವನದಲ್ಲಿ ಪ್ರಾಪರ್ಟಿ ಮಾಡ್ತಿರೋ ಇಲ್ಲ, ಆಸ್ತಿ ಮಾಡ್ತಿರೋ ಇಲ್ಲ, ಅದನ್ನು ಹೇಳುತ್ತೆ. ಎಷ್ಟು ವಿಚಿತ್ರ ಆದರೂ ಸತ್ಯ. ನೋಡಿ, ಶುಕ್ರ ಎಲ್ಲ ಜಾತಕದಲ್ಲೂ ನೀಚ ಇದ್ದಾನೆ ನೋಡಿ. ಯಾಕಂದರೆ ಅವನು 0 ಡಿಗ್ರಿಲಿದ್ದಾನೆ. ನೀವು ಅವನು ವರ್ಚುವಲಿ ಸ್ಟ್ರಾಂಗ್ ಮಾಡಬೇಕಾದ್ರೆ ದಯವಿಟ್ಟು 7 ಕ್ಯಾರೆಟು ಏನು ಹಾಕಬೇಕು? ಒಪ್ಪೆಲ್ಲ ಹಾಕಲಿಲ್ಲ ಅಂದ್ರೆ ನಡೆಯಲ್ಲ. ಇದು ನೆನಪಿರಲಿ. ಇದ್ರ ಎಫೆಕ್ಟ್ ಹೆಂಗಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊತಾ ಹೋಗ್ತೀನಿ. ನೋಡಿ, ನೀಚ ಭಂಗ ಆಗಿದೆ, ಆಮತ್ ಬೇರೆ. ನೋಡಿ, 5ನೇ ಮನೆ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಪ್ರಾಪರ್ಟಿ ಮಾಡ್ತೀರಾ ಅಂದರೆ ಕರೋಡ್ಗಟ್ಟಲೆ ಮಾಡ್ತೀರಾ, ಕ್ರೋರ್ಸ್ ಗಟ್ಟಲೆ ಮಾಡ್ತೀರಾ. ನೋಡಿ, 5ನೇ ಮನೆ ಸ್ವಾಮಿ 1ರಲ್ಲಿ, 1ನೇ ಮನೆ ಸ್ವಾಮಿ 9ರಲ್ಲಿ, 9ನೇ ಮನೆ ಸ್ವಾಮಿ 5ರಲ್ಲಿ, 7ನೇ ಮನೆ ಸ್ವಾಮಿ 7ರಲ್ಲಿ. ಕ್ರೋರ್ಸ್ ಗಟ್ಟಲೆ ಪ್ರಾಪರ್ಟಿ ಮಾಡ್ತೀರಾ. ಕ್ರೋರ್ಸ್ ಗಟ್ಟಲೆ ಗಳಿಸ್ತಾರೆ. ಹೌದು, ಸಿಕ್ಕಾಪಟ್ಟೆ ಪ್ರಾಪರ್ಟಿ, ಸಂಶಯನೇ ಬೇಡ. ನೋಡಿ,
ಇಲ್ಲಿ ಗಜಕೇಸರಿ ಯೋಗ ಆಗೋದಿಲ್ಲ, ಯಾಕಂದರೆ ಇವ್ರು 8ನೇ ಮನೆ ಸ್ವಾಮಿ. ಎಷ್ಟು ಯೋಗ ಇದೆ ನೋಡಿ ಇಲ್ಲಿ. ಡಿ4 ಒಂದನೇದು ಉಚ್ಚ ಸೂರ್ಯ, ಪ್ರಬಲ ಮಹಾಲಕ್ಷ್ಮಿ ಯೋಗ, ಕುಜನಿಂದನೂ ಪ್ರಬಲ ಮಹಾಲಕ್ಷ್ಮಿ ಯೋಗ, ಭದ್ರ ಮಹಾಪುರುಷ ರಾಜಯೋಗ. 9ನೇ ಮನೆಯಲ್ಲಿ 1ನೇ ಮನೆ ಸ್ವಾಮಿ. ಬಟ್ ಶುಕ್ರ ನೀಚನಾಗಿದ್ದಾನೆ. ನಿಮ್ಗೆ ಗೊತ್ತಿರಲಿ, ನೀವು ಒಪ್ಪಲ್ ಹಾಕಲಿಲ್ಲ ಬೇಕಾದ್ದು ಉಲ್ಟಾ ಆಗ್ಬೋದು. D7 ಇಲ್ಲಿ D7 ಸಪ್ತಮಾಂಶವನ್ನು ನೋಡಬೇಕಾದ್ರೆ ನಾವು ಬರೀ ಏನು ನೋಡ್ತೀವಿ, ಮಕ್ಕಳು ಮಾತ್ರ ನೋಡ್ತೀವಿ, ಬೇರೆ ಏನೂ ನೋಡಲ್ಲ. ಬರೀ ಮಕ್ಕಳ ಮಾತ್ರ ನೋಡ್ತೀವಿ, ಬೇರೆ ಏನೂ ನೋಡಲ್ಲ. ಹೌದು, ನೋಡಿಲ್ಲ 5ನೇ ಮನೆಯಲ್ಲಿ ರಾಹು. ಇದರರ್ಥ ಫಸ್ಟ್ ಹುಟ್ಟುವುದೇ ನಿಮಗೆ ಗಂಡು ಮಗು. ಬುಧ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಮಾಡಿದ್ದಾನೆ. ಹೆಣ್ಣು ಒಂದು ಆಗ್ಬೋದು. ಬೇರೆ ಏನು ನೋಡೋಂಗಿಲ್ಲ ಇದರಲ್ಲಿ. D9 D9ನಲ್ಲಿ ಏನು ನೋಡ್ತಾರೆ? ದಾಂಪತ್ಯ ನೋಡ್ತಾರೆ. 1ನೇ ಮನೆ ಸ್ವಾಮಿ ಶುಕ್ರ 9ರಲ್ಲಿದ್ದಾನೆ. ಸೊ ಐದನೇ ಮನೆ ಸ್ವಾಮಿ 5ರಲ್ಲೇ ಇದ್ದಾನೆ ನೋಡಿ. 4ನೇ ಮನೆ ಸ್ವಾಮಿ 10ರಲ್ಲಿದ್ದಾನೆ. ಹಾಗಾಗಿ ದಾಂಪತ್ಯ ಭಾಳ ಚೆನ್ನಾಗಿರುತ್ತೆ ನಿಮ್ಮದು. ದಾಂಪತ್ಯ ಭಾಳ ಚೆನ್ನಾಗಿರುತ್ತೆ, ಯಾವುದೇ ಸಂಶಯ ಬೇಡ. ದಾಂಪತ್ಯದ ವಿಚಾರದಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಭಾಳ ಚೆನ್ನಾಗಿ ಇರುವಂಥ ದಾಂಪತ್ಯವನ್ನು ನೀವು ಅನುಭವಿಸ್ತೀರ. ಕೆಲಸ ದಶಾಂಶ ಅಂದರೆ ಕೆಲಸ ನೋಡೋದು. ನೋಡಿ, ಸೂಕ್ಷ್ಮ ಕುಂಡಲಿ 10ನೇ ಮನೆಯ ಸೂಕ್ಷ್ಮ ಕುಂಡಲಿ ದಶಾಂಶ. ಒಂದನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ. ಇದರರ್ಥ ವಿದೇಶಿ ಯೋಗ. ಕರೆಕ್ಟಾ? 4ನೇ ಮನೆ ಸ್ವಾಮಿ ಕುಜ 11ರಲ್ಲಿ ಕೇತು ಜೊತೆಗೆ ಯುತಿಯಾಗಿದ್ದಾನೆ. ಹೌದಾ? 10ನೇ ಮನೆ ಸ್ವಾಮಿ ಶುಕ್ರ 5ರಲ್ಲಿ ರಾಹು ಜೊತೆ ಯುತಿಯಾಗಿದ್ದಾನೆ. ಉಚ್ಚ ರಾಹು ಉಚ್ಚ ಕೇತು ನೋಡಿ. ವಿದೇಶದಲ್ಲಿ ಕೆಲಸ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾವು. ಇಲ್ಲ, ವಿದೇಶದಲ್ಲಿರುವಂಥ ಗಂಡಿನ ಜೊತೆಗೆ ನಿಮ್ಮ ಮದುವೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. T10ನಲ್ಲೂ ವಿದೇಶಿ ಯೋಗ ಕಾಣ್ತಾ ಇದೆ ನೋಡಿ. D1ನಲ್ಲಿ ಗುರು 12ರಲ್ಲಿ ಬಂದ. T10ನಲ್ಲಿ ಲಗ್ನೇಶ ಶನಿ 12ರಲ್ಲಿ ಬಂದ. ಒಂದು ನೀವು ಹೋಗ್ತೀರಾ, ಇಲ್ಲ ನಿಮ್ಮನ್ನ ಮದುವೆ ಆಗೋ ಗಂಡು ವಿದೇಶದಲ್ಲಿ ಇರ್ತಾನೆ. ಇವೆರಡರಲ್ಲಿ ಒಂದು ಅಂಕರ್ ಗ್ಯಾರಂಟಿ. ಇದರಲ್ಲಿ ಯಾವುದೇ ರೀತಿ ಸಂಶಯನೇ ಬೇಡ. ನೋಡಿ, ಇಲ್ಲೇ ಉಚ್ಚ ರಾಹು, ಇವನು ಉಚ್ಚ ಶುಕ್ರ 10ನೇ ಮನೆ ಸ್ವಾಮಿ. ಅಂದರೆ ವಿಪರೀತ ಹಣ ಗಳಿಸುವಂಥ ಕೆಲಸದಲ್ಲಿ ಇರ್ತೀರ ನೀವೆಲ್ಲ, ನಿಮ್ಮ ಯಜಮಾನರು. ಇಲ್ಲಪ್ಪ ಅಂತಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತಲ್ಲ, ಅಂಥವ್ರಿಗೆ ನೀವು ಮದುವೆ ಆಗ್ತೀರಾ. ಒಳ್ಳೆ ಅರ್ನಿಂಗ್ಸ್ ಇರುತ್ತೆ ಅದರಲ್ಲಿ. ನೀವು ಯಾರು ಮದುವೆ ಆಗ್ತೀರಾ ಅವ್ರಿಗಿಂಕರು ಒಳ್ಳೆ ದುಡ್ಡು. ಇದು ಮಾತ್ರ ಸತ್ಯ. ನೋಡಿ, T12 ತಂದೆನ ಹಾಗೂ ತಾಯಿನ ನೋಡೋಕ್ಕೆ ಅವ್ರ ಪೊಸಿಷನ್ ಹೆಂಗಿರುತ್ತೆ ಅಂತ.
ಹೌದಾ? ನೋಡಿ, 1ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ. ತಂದೆ ನೋಡ್ಬೇಕಂದ್ರೆ ಸೂರ್ಯ ಮತ್ತು ಗುರು ನೋಡಬೇಕು. ಕರೆಕ್ಟಾ? ತಂದೆ ನೋಡ್ತಾ ಇದ್ದಾನೆ. ನೋಡಿ, ತಂದೆ 4ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರು 9ರಲ್ಲಿದ್ದಾನೆ. ಹಾಗಾಗಿ ನಿಮ್ಮ ತಂದೆ ಆರೋಗ್ಯ ಮತ್ತು ಅವರ ಜಾತಕ ಬಹಳ ಚೆನ್ನಾಗಿದೆ ಅಂತ ಅರ್ಥ. ತಂದೆದು ಎಫರ್ಟ್ ಭಾಳ ನಿಮ್ಮ ಹಿಂದೆ ಅಂತ ಅರ್ಥ. ತಾಯಿದಿಲ್ಲ. ತಾಯಿದು ನೋಡ್ಬೇಕಂದ್ರೆ ಯಾರ್ಯಾರು ನೋಡಬೇಕು? ಶುಕ್ರ ಹಾಗೂ ಚಂದ್ರ ನೋಡಬೇಕು. ಕರೆಕ್ಟಾ? ನೋಡಿ, ಚಂದ್ರ ಅಷ್ಟಮದಲ್ಲಿ. ಶುಕ್ರನ ನಾನು ಇಲ್ಲೇ ನಂಬಲ್ಲ. ನಾವು ಕಾರಣ ಏನು ಗೊತ್ತಾ? ಶುಕ್ರ 0 ಡಿಗ್ರಿಯಲ್ಲಿದ್ದಾನೆ. ನೀವು 7 ಕ್ಯಾರೆಟು ಓಪೆಲ್ ಹಾಕ್ಕೊಂಡ್ರೆ ಆಟೋಮೆಟಿಕ್ ಅವನು ಇಲ್ಲಿಗೆ ಬರ್ತಾನೆ, ಇಲ್ಲ ಇಲ್ಲಿಗೆ ಬರ್ತಾನೆ. ಹಾಗಾಗಿ 50% ತಾಯಿ ಎಫರ್ಟು, 100 ಅಲ್ಲ 1000% ತಂದೆದೇ ಎಫರ್ಟ್ ಅಲ್ಲ ಹೆಚ್ಚಾಗಿ. ಹೌದು, ತಂದೆ ನಿಮ್ಮ ಮೇಲೆ ಭಾಳ ಡಿಪೆಂಡೆಂಟ್ ಇರ್ತಾನೆ. ನೀವು ನಿಮ್ಮ ತಂದೆ ಮೇಲೆ ಸಿಕ್ಕಾಪಟ್ಟು ಡಿಪೆಂಡ್ ಇರ್ತೀರ. ನೋಡಿ, ಇದು ಏನು D16. ನೋಡಿ, ಇಲ್ಲಿ ಶುಕ್ರ ಮತ್ತು ಲಗ್ನೇಶನ ಸ್ಥಿತಿ ನೋಡಬೇಕು. D16 ಅಂದರೆ ಏನು? ಆಭರಣ, ವಿಪರೀತ ದುಬಾರಿ ವಸ್ತುಗಳು, ಕಾರು, ಓವರಾಲ್ ಆಗಿ ಹೇಳಬೇಕಂದ್ರೆ ಮೂವೇಬಲ್ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟಿ ಎಷ್ಟು ಹೊಂದಿರ್ತೀರ ಅದ್ರ ಬಗ್ಗೆ ನಾನು ಇಲ್ಲೇ ನೋಡಬೇಕು. ಮೂವೇಬಲ್ ಪ್ರಾಪರ್ಟಿ ಎಷ್ಟಿದೆ ನೋಡಿ. ಲಗ್ನದಲ್ಲಿ ಶನಿ, ಇದರರ್ಥ ಸಸ ಮಹಾಪುರುಷ ರಾಜಯೋಗ. ಕರೆಕ್ಟಾ? ನಾವು ನೋಡಬೇಕಾಗಿದ್ದು ಶುಕ್ರನ ಹಾಗೂ 7ನೇ ಮನೆ ಸ್ವಾಮಿನ. ಕರೆಕ್ಟಾ? ನೋಡಿ, ಶುಕ್ರ ಯಾರು? 4ನೇ ಮನೆ ಸ್ವಾಮಿ. ಸೂರ್ಯ ಯಾರು? 7ನೇ ಮನೆ ಸ್ವಾಮಿ. ಇಬ್ಬರು 11ರಲ್ಲಿ ಯುತಿಯಾಗಿದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಆಭರಣ ಖರೀದಿ ಮಾಡ್ತೀರಾ, ದುಡ್ಡು ಗಿಡ್ಡು ಭಾಳ ಇರುತ್ತೆ ನಿಮ್ಮ ಹತ್ರ. ಸಂಶಯನೇ ಬೇಡ ಅದರಲ್ಲಿ. ಯಾವುದೇ ರೀತಿ ಸಂಶಯನೇ ಬೇಡ. D20 ನೋಡಿ, D20ಯನ್ನು ಎದಕ್ಕೆ ನೋಡ್ತಾರೆ? 9ನೇ ಭಾವವ ಸೂಕ್ಷ್ಮ ಅಧ್ಯಯನಕ್ಕಾಗಿ ನೋಡ್ತಾರೆ. ಸರಿ, ಏನಿದೆ D20? ನೋಡಬೇಕಾಗಿದ್ದು ಒಬ್ಬರನ್ನೇ ನಾನು, ಯಾರನ್ನ? ಶನಿ ಹಾಗೂ ಗುರು. ಯಾಕೆ ಶನಿ ಗುರು? ನೋಡಿ, ಆಧ್ಯಾತ್ಮಿಕ ಮತ್ತು ಧರ್ಮವನ್ನು ಎಷ್ಟು ನಂಬ್ತೀರಾ? ಆಧ್ಯಾತ್ಮಿಕ ಮತ್ತು ಧರ್ಮವನ್ನು ಎಷ್ಟು ನಂಬ್ತೀರಾ ಅನ್ನೋದನ್ನು ಇದರಲ್ಲಿ ಗೊತ್ತಾಗುತ್ತೆ. ಹೌದು, ನೋಡಿ, ನೀವು ಇಲ್ಲಿ ಯಾರಿವನು ಶನಿ? ಇಲ್ಲಿ ಈ ಲಗ್ನಕ್ಕೆ 5ನೇ ಮನೆ ಸ್ವಾಮಿ. ಕರೆಕ್ಟಾ? ನೋಡಿ, ಪರಿವರ್ತನಾ ಯೋಗ ಆಗಿದೆ ಇಲ್ಲಿ. ಮತ್ತು ಲಗ್ನೇಶನ ಜೊತೆಗಿದ್ದಾನೆ ಮತ್ತೆ ವಾಪಸ್. ಗುರು ಎಲ್ಲಿದ್ದಾನೆ? ಅಷ್ಟಮದಲ್ಲಿ ವಿಪರೀತ ರಾಜಯೋಗ ಜನರೇಟ್ ಮಾಡಿದ್ದಾನೆ. ಸೊ ಹಾಗಾಗಿ ನೀವು ಧರ್ಮವನ್ನು ಹಾಗೂ ಆಧ್ಯಾತ್ಮಿಕವನ್ನು ಚಿಂತನೆಯನ್ನು ಮಾಡ್ತೀರಾ. ಅದು ಅಲ್ಲದೆ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಆ ದೇವರ ಆಶೀರ್ವಾದ ತಗೊಂತೀರಾ. ಸಂತರಾಗಲಿ ಅಥವಾ ಯಾರು ಗುರುಗಳು ಬಂದು ಮನೆಗೆ ಬಂದರೆ ಅವರಿಗೆ ಒಳ್ಳೆಯ ಸೇವೆಯನ್ನು ಮಾಡ್ತೀರಾ. ಧರ್ಮವನ್ನು ನಂಬಿಕೊಂಡು ಧರ್ಮವನ್ನು ಬಿಡದೆ ಧರ್ಮದ ದಾರಿಯಲ್ಲಿ ನೀವು ನಡೀತೀರಾ ಅನ್ನೋಕ್ಕೆ
ಇದೊಂದೇ ಸಾಕ್ಷಿ. ಧಾರ್ಮಿಕವಾಗಿ ಎಷ್ಟು ಏಳಿಗೆ ಆಗಿದ್ದಾರೆ ಅನ್ನೋದು ನೋಡೋಕ್ಕೆ. ಇಲ್ಲ ಧರ್ಮವನ್ನು ನೀವು ಧರ್ಮ ನಂಬಲಿಲ್ಲ ಅಂದರೆ 7ನೇ ಮನೆಯಲ್ಲಿ ಶನಿ ಇರ್ತಿದ್ದ ನೀಚನಾಗಿ, ಗುರು ಇಲ್ಲಿ ನೀಚನಾಗ್ತಿದ್ದ. D24 ಎಜುಕೇಶನ್ ಬಗ್ಗೆ ಮಾತಾಡೋಣ. ಒನ್ ಆಫ್ ದ ಚತುರ್ವಿಮರ್ಶ ಭಾರಿ ಇಂಪಾರ್ಟೆಂಟ್ ರೀ. ಹೌದು, ಭಾಳ ಇಂಪಾರ್ಟೆಂಟ್ ಚತುರ್ವಿಮರ್ಶ. ಒಂದನೇ ಮನೆ ಸ್ವಾಮಿ ಕುಜ ಎಲ್ಲಿದ್ದಾನೆ? 11ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ 11ರಲ್ಲಿದ್ದಾನೆ. 10ನೇ ಮನೆ ಸ್ವಾಮಿ 11ರಲ್ಲಿದ್ದಾನೆ. ಶುಕ್ರ 9ರಲ್ಲಿ ಬಂದು ಕೂತಿದ್ದಾನೆ. ವೃಶ್ಚಿಕ ಲಗ್ನದ ಅತಿ ದೊಡ್ಡ ವಿರೋಧಿ. ನಾನೇನು ಹೇಳ್ತಾ ಇದ್ದೀನಿ, ಓಪೆಲ್ಲ ಬಹಳ ಅವಶ್ಯಕತೆ ಇದೆ. ಪ್ರತಿ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದಾನೆ, ನೀವು ಓಪೆಲ್ ಹಾಕಲೇಬೇಕು. 5ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ. ರಾಹು ಕೇತು ಶಾಂತಿ ಆಗಲೇಬೇಕು. ಸೊ ಇಲ್ಲೇ ಏನಾಗಿದೆ ಅಂದರೆ ಆಕಸ್ಮಿಕ ಯೋಗ ಹಾಗೂ ಶಶಿಮಂಗಳ ಯೋಗ ಹಾಗೂ ಅಮಾವಾಸ್ಯೆ ಯೋಗ, ಈ 3 ಯೋಗಗಳು ಈ D24ರಲ್ಲಿ ಆಗಿದೆ. ಹಾಗಾಗಿ ತಾವು ಇಂಜಿನಿಯರಿಂಗ್ ಹೋಗ್ತೀರಾ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೌದು, ಸ್ಪಷ್ಟವಾಗಿ ಹೇಳ್ತಾ ಇದೆ, ತಾವು ಇಂಜಿನಿಯರಿಂಗ್ ಮಾಡ್ತೀರಾ, ಹೈಯರ್ ಎಜುಕೇಷನ್ ಮಾಡ್ತೀರಾ. ಅದರಲ್ಲಿ ಯಾವುದೇ ರೀತಿ ಸಂಶಯನೇ ಬೇಡ. D27, what is your strength? ಏನಪ್ಪ ನಿಮ್ಮ ಸ್ಟ್ರೆಂತು? ನಿಮ್ಮ ಸ್ಟ್ರೆಂತು ನಿಮ್ಮ ದುಡ್ಡು, ಮನಿ. ನಿನ್ನ ತವರ ಮನೆಯಲ್ಲಿ ಇರಲಿಕ್ಕಿಲ್ಲ, ನೀನು ಮಾಡ್ಕೊಂಡು ಹೋಗ್ತೀಯಲ್ಲ ಗಂಡನ ಮನೆಯಲ್ಲಿ ಸಿಕ್ಕಾಪಟ್ಟಿ ದುಡ್ಡಿನವರು ಇರ್ತಾರೆ. ಅದೂ ಅಲ್ಲದೆ 7ನೇ ಮನೆಯಲ್ಲಿ ಕುಜ ಅಂದರೆ 5 ಮತ್ತು 10ನೇ ಮನೆ ಸ್ವಾಮಿ. ವೃಶ್ಚಿಕ ಮಹಾಪುರುಷ ರಾಜಯೋಗ ಆಗಿದೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ನಿನ್ನ ಕಷ್ಟಪಡೋದು ಪ್ಲಸ್ ದುಡ್ಡು ಎರಡೂ ನಿನ್ನ ಸ್ಟ್ರೆಂತ್. ಹೌದು, D30 ಎದಕ್ಕೆ ನೋಡ್ತಾರೆ? ನಿಮ್ಗೆ ಗೊತ್ತಿದೆಯಾ D30 ಎದಕ್ಕೆ ನೋಡ್ತಾರಂತ? ಜಾತಕದಲ್ಲಿ ಯಾವುದು ಕೆಟ್ಟಿದೆ, ನಾನು ನಿಮ್ಗೆ ಹೇಳಿದೆ ಏನಂತ, ಪಚ್ಚೆ ಹಾಕಬೇಕು. ಏನು ಪಚ್ಚೆ ಹಾಕಬೇಕು ಹಾಗೂ ಓಪೆಲ್ ಹಾಕಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೋಡಿ. ಪಚ್ಚೆ ಓಪೆಲ್ ಹಾಕಬೇಕು. ತ್ರಿಶಾಂಶ ನೋಡೋದು ಎದಕ್ಕಪ್ಪ ಅಂತಂದರೆ ಆಕಸ್ಮಿಕವಾಗಿ ಏನಾದರೂ ದುರ್ಘಟನೆ ಆಗುತ್ತಾ ಅಂತ. D30ಯಲ್ಲಿ ಕರ್ಕ ರಾಶಿಯಲ್ಲಾಗಲಿ ಸಿಂಹ ರಾಶಿಯಾಗಲಿ ಯಾವುದೇ ಗ್ರಹ ಇರಲ್ಲ. ಸೂರ್ಯ ಏನಾದರೂ ಮೇಷರಾಶಿಯಲ್ಲಿದ್ದರೆ, ಚಂದ್ರ ಏನಾದರೂ ವೃಷಭ ತುಲಾ ರಾಶಿಯಲ್ಲಿದ್ದರೆ ಶ್ರೇಷ್ಠ ಅಂತ ಕರಿತಿದ್ರು. ಇಲ್ಲಿ ನೋಡಿ, ಇಲ್ಲಿ 4ನೇ ಮನೆ ಸ್ವಾಮಿ ಲಗ್ನದಲ್ಲಿದೆ.
ನೋಡಿ ಇಲ್ಲಿ ಇವರಿಬ್ರು ಯುತಿಯನ್ನು ನಾನು ಏನಂತ ಕರಿತೀನಿ? ಆಕಸ್ಮಿಕ ಯೋಗ. ಆಗ ಇವರಿಬ್ರು ಯುತಿಯನ್ನು ಏನಂತ ಕರಿತೀನಿ? ಅಸ್ಥಿ ಭಂಗ 9ರಲ್ಲಿದ್ದಾರೆ. ಹಾಗಾಗಿ ನಾನು ಯಾವುದೇ ಆಕಸ್ಮಿಕ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲ್ಲ, ನಾನು 100% ಗ್ಯಾರಂಟಿ ಕೊಡ್ತೀನಿ. ಆದರೆ ಪಚ್ಚೆ ಹಾಕಲೇಬೇಕು. ಪಚ್ಚೆ ಹಾಕಲಿಲ್ಲ ಅಂದರೆ ಕಷ್ಟದಲ್ಲಿ ಬೀಳ್ತೀರಾ ಅಂತ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೆ. ವರ್ಚುವಲಿ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಅಂತ ಅರ್ಥ. ಏನು ವರ್ಚುವಲಿ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಅಂತ. D40 ನಿಮ್ಮ ತಾಯಿಯ ಕಡೆಯಿಂದ ಎಷ್ಟು ನಿಮಗೆ ಪುಣ್ಯ ಲಭಿಸಿದೆ? ನಿಮ್ಮ ತಾಯಿ ಕಡೆಯಿಂದ ಎಷ್ಟು ಪುಣ್ಯ ಬಂದಿದೆ ಅಂತ ಅದನ್ನು ನೋಡಬೇಕಾದ್ರೆ ಏನು ನೋಡಬೇಕು? D40 ನೋಡಬೇಕು. ಸುಮ್ಮನೆ ಸುಲಭ ಅಲ್ಲ ಸರ್ ಒಂದು ಸಮಗ್ರ ಜಾತಕ ಮಾಡೋದು. ಎಷ್ಟು ಏಕಾಗ್ರತೆ ಬೇಕು, ಎಷ್ಟು ಸ್ಟಡಿ ಬೇಕು ನೋಡಿ. ಕೇವಲ ಅಂಶ ಇಲ್ಲಿ ನೋಡಬೇಕಾಗಿದ್ದು ನಾನು ಶುಕ್ರ ಹಾಗೂ ಚಂದ್ರ ಇವರಿಬ್ಬರನ್ನೇ ನೋಡ್ತಾರೆ. ಇಲ್ಲಿ ಬೇರೆ ಯಾರನ್ನೂ ನೋಡೋ ಅವಶ್ಯಕತೆ ಇಲ್ಲ. ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಚಂದ್ರ 10ನೇ ಮನೆಯಲ್ಲಿದ್ದಾನೆ. ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ತಾಯಿಯ 7 ತಲೆಮಾರಿನ ಏನು ನಿಮ್ಮ ತಾಯಿಯ 7 ತಲೆಮಾರಿನ ಎಲ್ಲ ಪುಣ್ಯವನ್ನು ಗಳಿಸ್ಕೊಂಡಿದ್ದೀರಾ ಅಂತ ಅರ್ಥ. ಅವರು ಯಾರೋ ನಿಮ್ಮ ತಾಯಿ ಕಡೆ 7 ತಲೆಮಾರು ಇರುತ್ತಲ್ಲ, ಅವ್ರು ಮಾಡಿದ ಪುಣ್ಯವೆಲ್ಲವೂ ನಿಮಗೆ ಬಂದಿದೆ ಅಂತ ಅರ್ಥ. ಅದಷ್ಟೇ ನೋಡ್ಬೇಕು, ಬೇರೆ ಏನು ನೋಡೋಕ್ಕಾಗಲ್ಲ ಇದರಲ್ಲಿ. ಆಮೇಲೆ ಇನ್ನೊಂದು ಕವಡೆ ಹಾಕುವಾಗ D40 ನೋಡ್ತಾರೆ, D40 ನೋಡ್ತಾರೆ, D45 ನೋಡ್ತಾರೆ. ಯಾವಾಗ? ಕವಡೆ ಹಾಕುವಾಗ. ಕವಡೆ ಶಾಸ್ತ್ರ ಕೇಳ್ತಿರಲ್ಲ ಆವಾಗ ಇವೆರಡು ನೋಡೇ ಹಾಕಬೇಕು. D45 ಇಲ್ಲಿ ನೋಡಬೇಕಾಗಿದ್ದನ್ನು ನಾವು ಸೂರ್ಯನ ಹಾಗೂ ಗುರುನ. ಉಚ್ಚ ಸೂರ್ಯ 6ನೇ ಮನೆ ಗುರು. ನಿಮ್ಮ ತಂದೆಯ 7 ತಲೆಮಾರಿನ ಕಡೆಯಿಂದ 50%, ಸಾರಿ ಉಚ್ಚ ಸೂರ್ಯ ಅಲ್ವಾ, 70% ಲಾಭ ಬಂದಿದೆ. ಇನ್ನು 30% ಪಾಪ ನಿಮ್ಗೆ ಕ್ಯಾರಿ ಆಗಿದೆ. ಇದನ್ನೊಂದೇ ನೋಡೋದು, ಬೇರೆ ಏನೂ ನೋಡಲ್ಲ. ಹೌದು. ಬಟ್ ನೋಡಿ, ಈಗ ನಾನು ನಿಮಗೆ ಕವಡೆ ಹಾಕಿ ನೋಡ್ತೀನಿ ಏನಂತ, ನೀವು ಫಾರಿನ್ನಲ್ಲಿ ಸೆಟ್ಲ್ ಆಗ್ತಿರೋ ಇಲ್ಲ ಅಂತ. ಕರೆಕ್ಟಾ? ನೋಡಿ 5 ಬಿದ್ದಿದೆ. ಅದರ ಅರ್ಥ ಏನು? 5 ಚಂದ್ರ ವಿರೋಧಿ, ದೇಶವನ್ನು ಬಿಟ್ಟು ಹೋಗ್ತೀರಾ. ಹೌದು. ಬನ್ನಿ ನಿಮ್ಮ ತಾಯಿದ್ದು ನೋಡೋಣ. ಈಗ ತಾಯಿದ್ದು ನೋಡೋಣ ಬನ್ನಿ. ಚಂದ್ರ ವಿರೋಧಿ ತಾನೆ, ಮತ್ತೆ ಇಲ್ಲಿ ಕವಡೆ ಹಾಕ್ತೇನೆ. ಇಲ್ಲಿ ಕವಡೆ ಹಾಕಿದ್ರೆ ಏನು ಬಿಡುತ್ತೆ ನೋಡೋಣ. ಎರಡು 4 5 ನೋಡಿ, 1ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ. ಅದಾ ಸಂಗ್ರಹ ಬುಧ ಆದಿತ್ಯ ರಾಜಯೋಗ. ಸೊ 100% ನೀವು ಹೋಗ್ತೀರಾ, ಫಾರಿನ್ಗೆ ಹೋಗ್ತೀರಾ. ಇಲ್ಲ ನಿಮ್ಮ ಯಜಮಾನ್ರಿಗೆ ಅಟ್ಲೀಸ್ಟ್ ಹೋಗಲಿಲ್ಲ ಅಂದರೂ ತಿರುಗಾಡೋಕ್ಕಾದ್ರೂ ಹೋಗ್ತೀರಾ ನೀವು. ಹೌದು. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ಹೋಗೋಕ್ಕೆ. ನಂಗೆ ಯಾಕಪ್ಪ ಅಂತಾರೆ.
ನೋಡಿ, ಹಿಂದಿನ ಜನ್ಮದಲ್ಲೂ ತಾವು ಹೆಣ್ಣಾಗಿದ್ರಿ. ನೋಡಿ, ರುಚಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದ್ರಿ. ಚಂದ್ರ ನೀಚಾಗಿದ್ದಾನೆ. ಮಾನಸಿಕ ಹಿಂಸೆ, ಮನೆಯಲ್ಲಿ ಮಾನಸಿಕ ಹಿಂಸೆಯಿಂದ ತೀರ್ಕೊಂಡಿದ್ರಿ. ಹಿಂದಿನ ಜನ್ಮದಲ್ಲಿ ಹೆಣ್ಣಾಗಿದ್ರಿ ಅಂತ ತೋರಿಸ್ತಾ ಇದೆ. ನಾನು ಇನ್ನೊಮ್ಮೆ ನಿಮಗೆ ಎಲ್ಲಿ ಹೋಗ್ತೀನಿ ತೊಗೊಂಡು T1 ಹೋಗ್ತೀನಿ. ನೋಡಿ, ಇದು ವಿಷಯೋಗ, ಕರೆಕ್ಟಾ? ಇದು ಶ್ರಪಿತ ದೋಷ. ನೋಡಿ, ಇಲ್ಲಿ 3 ದೋಷಗಳಾಗಿವೆ. ಇವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟು ಕ್ಲಿಯರ್ ಕಟ್ ಹೇಳ್ತದೆ ಇಡೀ ಜಾತಕದಲ್ಲಿ ಓಪೆಲ್ ಹಾಕ್ಕೋಬೇಕು, ಪಚ್ಚೆ ಹಾಕ್ಕೋಬೇಕು ಅಂತ ಕ್ಲಿಯರ್ ಕಟ್ ತೋರಿಸ್ತಾ ಇದೆ. 1. ಆಮೇಲೆ 9ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ, 9ನೇ ಮನೆಯಲ್ಲಿ ಶ್ರಪಿತ ದೋಷ ಆಗಿದೆ, 9ನೇ ಮನೆಯಲ್ಲಿ ವಿಷಯೋಗ ಆಗಿದೆ. ಇವು 3ಕ್ಕೂ ಒಂದು ಸೊಲ್ಯೂಷನ್ ಕೊಡ್ತೀನಿ. ಈಗ 3ಕ್ಕೂ ಒಂದು ಸೊಲ್ಯೂಷನ್ ಕೊಡ್ತೀನಿ. ಆ ರೀತಿ ಪೂಜೆ ಪುನಸ್ಕಾರ ನೀವು ಮಾಡ್ಕೊಂಡು ಹೋಗಿದ್ದಕ್ಕೆ ಆದರೆ 100% ಇದರಿಂದ ಮುಕ್ತಿ ಹೊಂದ್ಬೋದು. ಹೌದಾ? ಬನ್ನಿ ನೋಡೋಣ. ಎಲ್ಲೇ ದಶೆಗೆ ಹೋಗೋಣ. ಈಗ ಪೂರ್ತಿ ಜಾತಕನೇ ಚೇಂಜ್ ಆಯಿತು. ನಿಮ್ಮ ಟೈಮಿಂಗ್ ತಪ್ಪು ಹೇಳಿಬಿಟ್ಟಿದ್ರು ನಿಮ್ಮ ತಂದೆಯವರು. ಈಗ ನೋಡಿ, ಈಗ ಶುಕ್ರ ದಶೆಯಲ್ಲಿದ್ದೀರ. ಈಗ ಆ್ಯಕ್ಚುಲಿ ಓಪೆಲ್ ಹಾಕ್ಕೋಬೇಕು ನೀವು. ನಿಮ್ಗೆ ತೊಂದರೆ ಆಗ್ತಾ ಇರೋದು ಇದಕ್ಕೆ, ಸರಿಯಾಗಿ ಓದ್ತಾ ಇಲ್ಲ ನೀವು. ಇದು 0 ಡಿಗ್ರಿಯಲ್ಲಿದೆ. ಆ್ಯಕ್ಚುಲಿ ಇದು ನೀಚಭಂಗ ರಾಜಯೋಗ. ಇದು ನೀಚಭಂಗ ರಾಜಯೋಗ. ಟೋಟಲ್ 5 ರಾಜಯೋಗಗಳಿದಾವೆ ನಿಮ್ಗೆ ಜಾತಕದಲ್ಲಿ. ಎಷ್ಟು? 5 ರಾಜಯೋಗಗಳು. ಅದು ಒಂದು ದೊಡ್ಡ ಯೋಗ ಇದು. ಆ್ಯಕ್ಚುಲಿ ಈ ಟೈಮಲ್ಲಿ ನೀವು ಸಿಕ್ಕಾಪಟ್ಟಿ ಭಾಳ ಚೆನ್ನಾಗಿ ಓದ್ಬೇಕು ನೀವು. ಸೊ 7 ಕ್ಯಾರೆಟು ಪಚ್ಚೆ, 7 ಕ್ಯಾರೆಟು ಇದು ಏನು ಹವಳ, 7 ಕ್ಯಾರೆಟು ಪಚ್ಚೆ, 7 ಕ್ಯಾರೆಟು ಓಪೆಲ್ ಹಾಕ್ಕೊಳ್ಳಿ. ಚಂದ್ರ, ಶನಿ ಮತ್ತು ಕೇತು ಪ್ಲಸ್ ಆದರೆ ರಾಹು ಶಾಂತಿನೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೊಂದು ಪಚ್ಚೆ ಕಲ್ಲು ತೋರಿಸ್ತೀನಿ. ಒರಿಜಿನಲ್ ಪಚ್ಚೆ ಕಲ್ಲು ನನ್ನ ಹತ್ರ ಇದೆ, ನಾನು ಕೊಡ್ತೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ಇದು ಒರಿಜಿನಲ್ ಪಚ್ಚೆ ಕಲ್ಲು. ನೋಡಿ, ನನಗೂ ಪಚ್ಚೆ ಬೇಕು, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಇದು ಒರಿಜಿನಲ್ ಪಚ್ಚೆ ಕಲ್ಲು. ಇದನ್ನು ಫಿನಿಶಿಂಗ್ ಮಾಡಿ ಕೊಡ್ತೀನಿ ನಾನು ನಿಮಗೆ. ನೋಡಿ, ಅಲ್ಲೊಂದು ಬಟ್ಲ ಕಾಣ್ತಾ ಇದೆ. ಆ ಬಟ್ಲದಲ್ಲಿ ಈಶ್ವರ ಇದ್ದಾನೆ, ಕರೆಕ್ಟಾ? ಗ್ರಹಣ ದೋಷ, ವಿಷಯೋಗ ಹಾಗೂ ಶಪಿತ ದೋಷಕ್ಕೆ ಒಂದು ಮಾದರಿ. ನೋಡಿ, ಆ ಬಟ್ಲದಲ್ಲಿ ನಾನು ಏನು ಮಾಡಿದ್ದೀನಿ, ನೀರು ಹಾಕಿ ಪೂರ್ತಿ ಆ ಸಣ್ಣದು ಚಿಕ್ಕ ಈಶ್ವರನನ್ನು ಮುಳುಗಿಸಿಬಿಟ್ಟಿದ್ದೀನಿ. ಈಗ ಏನು ಮಾಡ್ತೀವಿ ನಾವು, ಬೆಳಗ್ಗೆ ಇದನ್ನು ಈಗ ಪೂಜೆ ಮಾಡುವಾಗ ಇದನ್ನು ನೀರು ನಾನು ಮತ್ತು ನನ್ನ ಹೆಂಡತಿ ಸೇವನೆ ಮಾಡ್ತೀವಿ. ಹಾಗೆ ನೀವು ಪ್ರತಿದಿನ ಈಶ್ವರನನ್ನು ಮುಳುಗಿಸಿ ನೀರಲ್ಲಿ, ಅದು ತಾಮ್ರದ್ದೇ ಆಗಬೇಕು, ಪ್ಲಸ್ ಬೆಳ್ಳಿ ಈಶ್ವರನೇ ಆಗಬೇಕು. ಅದನ್ನು ಮಾಡಿ ಓಂ ಸೋಮಾಯ ನಮಃ ಅಂತ 108 ಸಲ ಜಪ ಮಾಡಿ ನೀವು ನಿಮ್ಮ ಮಗಳು ಕೊಡಿದ್ರೆ 100% ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳೋದು ಗೊತ್ತಾಗ್ತಲ್ಲ, ಒಂದು ತಾಮ್ರದ ಬಟ್ಲ ಅಷ್ಟೇ, ಅದರಲ್ಲಿ ಮುಷ್ಟಿಕ್ಕಿಂತ ಸಣ್ಣದಾದಂಥ ಒಂದು ಈಶ್ವರ, ಅದ್ರ ಪೂರ್ತಿ ನೀರು ತುಂಬಿಸಿಬಿಟ್ಟು ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ, ಇದು ಏನು ಇದನ್ನು ಮಾಡಬೇಕು, ಏನು ಹೇಳಿ, ಏನಪ್ಪ, ಓಂ ಸೋಮಾಯ ನಮಃ ಹೇಳಿ ಆ ನೀರನ್ನು ಮರುದಿನ ಸೇವನೆ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಪಚ್ಚೆ ಕಲ್ಲು ನನ್ನ ಹತ್ರ ಇದೆ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.